ಬಿಗ್ ಮಾರ್ನಿಂಗ್ಗೆ ಮತ್ತೆ ಸ್ವಾಗತ. ನಟ ದರ್ಶನ್ ಭವಿಷ್ಯ ಏನಾಗುತ್ತೆ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ನಟ ದರ್ಶನ್ ಅಂಡ್ ಗ್ಯಾಂಗ್ ನ್ಯಾಯಾಂಗ ಬಂಧನ ಇವತ್ತಿಗೆ ಅಂತ್ಯವಾಗ್ತಾ ಇದೆ. ಹಾಗಾಗಿ ಇವತ್ತು ಕೋರ್ಟ್ಗೆ ಹಾಜರಾಗಲಿರುವ ಪೊರ್ಕಿ ಟೀಮ್ಗೆ ಜೈಲು ವಾಸವೇ ಫಿಕ್ಸ್ ಎನ್ನಲಾಗಿದ್ದು, ಪೊಲೀಸರು ಪಕ್ಕಾ ಪ್ಲಾನ್ ಮಾಡ್ಕೊಂಡಿದ್ದಾರೆ ಪರಪ್ಪನ ಅಗ್ರಹಾರದಲ್ಲೇ ಅವ್ರನ್ನ ಮುಂದುವರಿಸಬೇಕು ಅಂತ. ಹಾಗಾಗಿ ಏನೆಲ್ಲ ಬೆಳವಣಿಗೆ ಆಗುತ್ತೆ, ಪೊಲೀಸರು ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದ್ದಾರೆ, ಆ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಮತ್ತು ಗ್ಯಾಂಗ್ ಅರೆಸ್ಟ್ ಆಗಿ ಕೇಂದ್ರ ಕಾರಾಗೃಹದಲ್ಲಿ ಕಂಬಿ ಎಣಿಸುತ್ತಿದ್ದಾರೆ. ಈಗಾಗಲೇ ಡಿ ಗ್ಯಾಂಗ್ ಜೈಲು ಸೇರಿ 28 ದಿನವಾಯಿತು. ಸದ್ಯ ಎಲ್ಲರೂ ನ್ಯಾಯಾಂಗ ಬಂಧನದಲ್ಲಿ ಇದ್ದಾರೆ. ಇಂದಿಗೆ ನ್ಯಾಯಾಂಗ ಬಂಧನದ ಅವಧಿ ಪೂರ್ಣಗೊಂಡಿದ್ದು, ಪೊಲೀಸರು ಮತ್ತೆ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ. ಈ ವೇಳೆ ದರ್ಶನ್ ಹಾಗೂ ಇತರ ಆರೋಪಿಗಳಿಗೆ ಜಾಮೀನು ನೀಡಬಾರದು ಎಂಬುದನ್ನು ಪೊಲೀಸರು ದೊಡ್ಡ ಪಟ್ಟಿ ಸಿದ್ಧಪಡಿಸಿದ್ದಾರೆ. 1. ಅಪರಾಧ ಎಂದು ಗೊತ್ತಿದ್ದು ಎಲ್ಲ ಆರೋಪಿಗಳು ಸೇರಿ ಕೊಲೆ. 2. ಕೊಲೆ ಮಾಡಿದ ಬಳಿಕ ಉದ್ದೇಶಪೂರ್ವಕವಾಗಿ ಸಾಕ್ಷಿನಾಶ. 3. ಆರೋಪಿಗಳು ಸಾಕ್ಷ್ಯನಾಶ ಮಾಡಿರೋದಕ್ಕೆ FSL ವರದಿ ಬಾಕಿ. 4. ಆರೋಪಿಗಳಿಗೆ ಜಾಮೀನು ಸಿಕ್ಕರೆ ಸಾಕ್ಷಿಗಳ ಮೇಲೆ ಪ್ರಭಾವ. 5. ಜಾಮೀನು ಪಡೆದರೆ ಕೋರ್ಟ್ ವಿಚಾರಣೆಗೆ ಗೈರು ಸಾಧ್ಯತೆ. 6. A2 ಆರೋಪಿಗೆ ಹಣ, ಅಭಿಮಾನಿ ಬಳಗದಿಂದ ಸಾಕ್ಷಿಗಳ ಮೇಲೆ ಪ್ರಭಾವ. 7. ಆರೋಪಿಗಳು ಹೊರಗೆ ಬಂದ್ರೆ ವಿದೇಶಕ್ಕೆ ಬೇಕಾದರೂ ಪರಾರಿ. 8. ತನಿಖೆಯು ಇನ್ನು ಪ್ರಗತಿಯ ಹಂತದಲ್ಲಿದೆ, ಜಾಮೀನು ಬೇಡ. ಹೌದು, ಈಗಾಗಲೇ 28 ದಿನದ ಜೈಲುವಾಸ ಅನುಭವಿಸಿರುವ ದರ್ಶನ್ ಅಂಡ್ ಟೀಮ್ಗೆ ಮತ್ತೆ ಜೈಲು ದಾರಿ ತೋರಿಸಲು ತನಿಖಾಧಿಕಾರಿ ರಿಮ್ಯಾಂಡ್ ಅರ್ಜಿ ಸಿದ್ಧ ಮಾಡಿದ್ದಾರಂತೆ. ಇಂದು ಪುನಃ ನ್ಯಾಯಾಲಯಕ್ಕೆ ರಿಮ್ಯಾಂಡ್ ಅರ್ಜಿ ಸಲ್ಲಿಸಲಿರುವ ಪೊಲೀಸರು ಯಾವುದೇ ಕಾರಣಕ್ಕೂ ರಿಲೀಫ್ ನೀಡದಂತೆ ಹಲವು ಕಾರಣಗಳನ್ನು ನ್ಯಾಯಾಲಯದ ಮುಂದಿಡಲಿದ್ದಾರಂತೆ. 10ಕ್ಕೂ ಹೆಚ್ಚು ಅಂಶಗಳ ಉಲ್ಲೇಖ ಮಾಡಿ ಆರೋಪಿಗಳಿಗೆ ಜಾಮೀನು ನೀಡದಂತೆ ಮತ್ತೆ ರಿಮ್ಯಾಂಡ್ ಅರ್ಜಿ ಸಲ್ಲಿಸಲು ಕಾಮಾಕ್ಷಿಪಾಳ್ಯ ಠಾಣೆ ಪೊಲೀಸರು ಮುಂದಾಗಿದ್ದಾರಂತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಓಕೆ, ವೆಲ್ಕಮ್ ಬ್ಯಾಕ್. ಸಾಧಾರಣವಾಗಿ ಡಾಕ್ಟರ್ಗಳಲ್ಲಿ ಬೇರೆ ಬೇರೆ ವಿಧ ಇರುತ್ತೆ. ಗೈನಕಾಲಜಿಸ್ಟ್ ಅಂತ ಇರ್ತಾರೆ, ಅಂದ್ರೆ ಪ್ರಸೂತಿ ತಜ್ಞರು. ಹೆರಿಗೆ ಆದಾಗ ಮ್ಯಾಕ್ಸಿಮಮ್ ಈಗ ಫಿಮೇಲ್ ಡಾಕ್ಟರ್ ಅದನ್ನೇ ಮಾಡ್ತಾರೆ. ಮೊದಲು ಮೇಲ್ ಡಾಕ್ಟರ್ಗಳು ಇದ್ದಾರೆ. ಆಮೇಲೆ ಆರ್ಥೋಪಿಡಿಷಿಯನ್ ಅಂತಿದ್ದಾರೆ. ಆರ್ಥೋಪಿಡಿಷಿಯನ್ ಅಂತಂದ್ರೆ ಎಲುಬಿಗೆ ಸಂಬಂಧಪಟ್ಟವರು. ಪೀಡಿಯಾಟ್ರಿಷಿಯನ್ ಅಂತಂದ್ರೆ ಚಿಲ್ಡ್ರನ್ ಸ್ಪೆಷಲಿಸ್ಟು. ಆಮೇಲೆ ಡಾಕ್ಟರ್ಗಳಲ್ಲಿ MD ಅಂತಿರುತ್ತೆ, MDಗಳು ಅಂತಿರ್ತಾರೆ. ಆಮೇಲೆ MS ಅಂತಿರುತ್ತೆ, ಮಾಸ್ಟರ್ ಇನ್ ಸರ್ಜರಿ, ಮಾಸ್ಟರ್ ಇನ್ ಡಾಕ್ಟರ್, ಹಿಂಗೆಲ್ಲ ಇರುತ್ತೆ. ಈ ಸರ್ಜನ್ ಆಗಿದ್ದವರೇ ಆಪರೇಷನ್ಗಳನ್ನು ಮಾಡೋದು ಮ್ಯಾಕ್ಸಿಮಮ್ ಆಗಿ. ಯಾಕೆ ಈ ಸ್ಟೋರಿ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಪೋಸ್ಟ್ ಮಾರ್ಟಮ್ ಆಯ್ತಲ್ಲ ರೇಣುಕಾಸ್ವಾಮಿದು, ಪೋಸ್ಟ್ ಮಾರ್ಟಮ್ ಡಾಕ್ಟರ್ಗಳು ಮಾಡಬೇಕಾಗತ್ತೆ. ಆ ಡಾಕ್ಟರ್ಗಳೊಂದು ಗ್ರೂಪ್ ಹಿಂಗೆಲ್ಲ ಇರುತ್ತೆ. ಈಗ ಈ ಪವಿತ್ರ ಗೌಡ ಫ್ರೆಂಡ್ ಒಬ್ಳು ಸಮತಾ ಅಂತಿದ್ದಾರಲ್ಲ, ಅವರ ಗಂಡ ಡಾಕ್ಟ್ರು. ಆಮೇಲೆ ಅವರು ಈ ಪೋಸ್ಟ್ ಮಾರ್ಟಮ್ ಕೂಡ ಮಾಡ್ತಾರೆ. ಅವರು FSL ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡುವ ಡಾಕ್ಟ್ರು, FSL ಇದಕ್ಕೆ. ಈಗ ವಿಷಯ ಏನಪ್ಪ ಅಂತಂದರೆ, ಅವತ್ತು ಪೋಸ್ಟ್ ಮಾರ್ಟಮ್ ಆಯ್ತಲ್ಲ, ಪೋಸ್ಟ್ ಮಾರ್ಟಮ್ ಆದಾಗ ಸಮತಾ ಅವರ ಗಂಡ ಕೂಡ ಅಲ್ಲಿದ್ದರು, ಆಸ್ಪತ್ರೆಯಲ್ಲಿದ್ದರು, ನಂಬರ್ 1. ಆಮೇಲೆ ಅವತ್ತಿನ ದಿವಸ ಅವರಿಗೆ ರಜೆ ಇತ್ತು, ಅವರು ಕೂಡ ಬಂದಿದ್ದರು, ರಜೆ ಇದ್ದರೂ ಕೂಡ ಬಂದಿದ್ದರು, ಮತ್ತು ಪೋಸ್ಟ್ ಮಾರ್ಟಮ್ ಮಾಡುವ ಟೀಮ್ನಲ್ಲಿ ಅವರಿದ್ದರು ಅನ್ನುವಂಥ ಒಂದು ಮಾಹಿತಿ ಬರ್ತಾ ಇದೆ. ಅಂದರೆ ಇದು ಒಂದು ಅಂತ್ಯಕ್ಕಂತೆ, ಒಂದು ಆಗಿದ್ದರೆ ಏನಾದರೂ, ಹಾಗಿದ್ದರೆ ರಿಪೋರ್ಟ್ನಲ್ಲಿ ಬೇರೆ ಏನಾದರೂ ಬಂದಿರಬಹುದಾ, ಅಥವಾ ಅವರ ಪ್ರಭಾವ ಬಳಸಿರಬಹುದಾ, ಇಂಥ ಅನೇಕ ಡೌಟ್ಗಳು ಬರ್ತಾ ಇದೆ. ಬನ್ನಿ ಅದರ ಬಗ್ಗೆ ಒಂದು ಮಾಹಿತಿ. ಮೃತದೇಹ ಪರೀಕ್ಷೆಯ ವೇಳೆ ಏನಾದರೂ ಹೆಚ್ಚು ಕಡಿಮೆ ಆಗಿರ್ಬೋದಾ, ಇದನ್ನು ಕೂಡ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಡೌಟ್ ಇದೆ. ಆ ಡೌಟನ್ನು ಈಗ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಬಿಗ್ ಟ್ವಿಸ್ಟ್. ಪೋಸ್ಟ್ ಮಾರ್ಟಮ್ ಮೇಲೆ 16 ಅನುಮಾನ. ಶವ ಪರೀಕ್ಷೆಯಲ್ಲೇ ಪವಿತ್ರ ಆಪ್ತೆ ಪತಿ ಕೈವಾಡ. ರೇಣುಕಾಸ್ವಾಮಿ ಹತ್ಯೆ ಕೇಸ್ ದಿನಕ್ಕೊಂದು ತಿರುವನ್ನ ಪಡಿತಾ ಇದೆ. ಬರ್ಬರ ಹತ್ಯೆ ಕೇಸ್ನಲ್ಲೇ ನಟ ದರ್ಶನ್ ಗೆಳತಿ ಪವಿತ್ರ ಗೌಡ ಸೇರಿದಂತೆ 17 ಆರೋಪಿಗಳು ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಹೀಗಿರುವಾಗಲೇ ಈ ಪ್ರಕರಣ ಮತ್ತೊಂದು ದೊಡ್ಡ ತಿರುವನ್ನ ಪಡೆದುಕೊಂಡಿದೆ. ರೇಣುಕಾಸ್ವಾಮಿ ಮೃತದೇಹ ಮಾರಣೋತ್ತರ ಪರೀಕ್ಷೆಯ ವರದಿಯನ್ನ ತಿರುಚಲಾಗಿದೆ ಎಂಬ ಅನುಮಾನ ಆವರಿಸಿದೆ. ಸಮತಾ ವಿಚಾರವಾಗಿ ಇದೀಗ ಮತ್ತೊಂದು ಸ್ಫೋಟಕ ಮಾಹಿತಿ ರಿವೀಲ್ ಆಗಿದೆ. ರೇಣುಕಾಸ್ವಾಮಿ ಮೃತದೇಹದ ಪೋಸ್ಟ್ ಮಾರ್ಟಮ್ ಮಾಡಿರೋದು ಬೇರೆ ಯಾರು ಅಲ್ಲ, A1 ಆರೋಪಿ ಪವಿತ್ರ ಗೌಡ ಆಪ್ತ ಸ್ನೇಹಿತೆ ಸಮತಾ ಪತಿ ಡಾಕ್ಟರ್ ಪ್ರದೀಪ್ ಎಂದು ವರದಿಯಾಗಿದೆ.
ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ತಿರುಚಲು ವೈದ್ಯರಿಗೆ ದರ್ಶನ್ ಅಂಡ್ ಗ್ಯಾಂಗ್ನಿಂದ ಬರೋಬ್ಬರಿ 1 ಕೋಟಿ ರೂಪಾಯಿ ಆಫರ್ ಹೋಗಿದೆ ಎಂಬ ಅನುಮಾನ ಈ ಹಿಂದೆ ಹುಟ್ಕೊಂಡಿತ್ತು. ರೇಣುಕಾಸ್ವಾಮಿ ಹೃದಯಾಘಾತದಿಂದ ಮೃತಪಟ್ಟಿದ್ರು ಎಂದು ಪೋಸ್ಟ್ ಮಾರ್ಟಮ್ ವರದಿ ನೀಡುವಂತೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲೇ ಮರಣೋತ್ತರ ಪರೀಕ್ಷೆಯನ್ನ ನಡೆಸಿದ ವೈದ್ಯರಿಗೆ ಪ್ರಭಾವಿ ರಾಜಕಾರಣಿಯೊಬ್ಬರು ಆಫರ್ ಮುಂದಿಟ್ಟಿದ್ದರಂತೆ ಎಂಬ ವದಂತಿಗಳು ಹಬ್ಬಿದ್ವು. ಇದರ ಬೆನ್ನಲ್ಲೇ ಈಗ ನೋಡಿದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗೆ ಸಂಬಂಧಿಸಿದಂತೆ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಪೋಸ್ಟ್ ಮಾರ್ಟಮ್ ವರದಿ ಪೊಲೀಸರ ಕೈ ಸೇರುವ ಮುನ್ನವೇ ಜೈಲಿನಲ್ಲಿ ದರ್ಶನ್ ಹಾಗೂ ಪವಿತ್ರ ಗೌಡ್ರನ್ನ ಸಮತಾ ಭೇಟಿ ಮಾಡಿದ್ರು. ಹೀಗಾಗಿ ಪೋಸ್ಟ್ ಮಾರ್ಟಮ್ ವರದಿ ತಿದ್ದುವ ಪ್ರಯತ್ನ ನಡೆದಿದೆಯಾ ಎಂಬ ಅನುಮಾನ ಪೊಲೀಸರಿಗೆ ಕಾಡಿದೆ. ಪರಿಣಾಮ ಸಮತಾ ಪತಿ ಡಾಕ್ಟರ್ ಪ್ರದೀಪ್ ಕಾಲ್ ಡೀಟೇಲ್ಸ್, ಚಾಟಿಂಗ್ಸ್ ಮುಂತಾದವುಗಳನ್ನ ಪೊಲೀಸರು ಪರಿಶೀಲಿಸಿದ್ದಾರೆ. ರಜೆಯಲ್ಲಿದ್ರು ಪೋಸ್ಟ್ ಮಾರ್ಟಮ್ ಮಾಡಿದ್ರ ಪ್ರದೀಪ್. ರೇಣುಕಾಸ್ವಾಮಿಯ ಮೃತದೇಹದ ಮರಣೋತ್ತರ ಪರೀಕ್ಷೆ ನಡೆಸುವ ದಿನ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಡಾಕ್ಟರ್ ಪ್ರದೀಪ್ ರಜೆಯಲ್ಲಿದ್ರಂತೆ. ರಜೆ ಇದ್ರು ಅಂದು ಕರ್ತವ್ಯಕ್ಕೆ ಹಾಜರಾಗಿದ್ರು. ತಾವೇ ಖುದ್ದಾಗಿ ನಿಂತು ರೇಣುಕಾಸ್ವಾಮಿ ಶವದ ಪೋಸ್ಟ್ ಮಾರ್ಟಮ್ ಮಾಡಿಸಿದ್ರಂತೆ. ಹೀಗಾಗಿ ಪೋಸ್ಟ್ ಮಾರ್ಟಮ್ ವರದಿಯನ್ನ ಪುನಃ ಪರಿಶೀಲನೆ ನಡೆಸುವಂತೆ ಬೇರೆ ವೈದ್ಯರಿಗೆ ಪೊಲೀಸರು ಸೂಚಿಸಿದ್ರು. ಮರು ಪರಿಶೀಲನೆ ನಡೆಸಿದ ಬಳಿಕ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ಪೊಲೀಸರಿಗೆ ವೈದ್ಯರು ಸಲ್ಲಿಸಿದ್ದಾರೆ ಅಂತ ವರದಿಯಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಾಜಿ ಸಚಿವ ನಾಗೇಂದ್ರಗೆ ಇವತ್ತು ಕೋಟಿ ಲೂಟಿಯ ಉರುಳು ಸುತ್ತಕೊಂಡ್ಬಿಟ್ಟಿದೆ. ಇಡಿ ಇಕ್ಕಳದಲ್ಲಿ ಸಿಲುಕಾಕಿಕೊಂಡಿರುವ ನಾಗೇಂದ್ರ ಅವ್ರಿಗೆ ರಿಲೀಫ್ ಸಿಗುತ್ತಾ ಇಲ್ವಾ? ಕಾರಣ ಇವತ್ತು ಇಡಿ ಕಸ್ಟಡಿಯ ಅವಧಿ ಅಂತ್ಯವಾಗ್ತಾ ಇದೆ. ಅದಕ್ಕೆ ಹೇಳ್ತಾ ಇರೋದು ಇವತ್ತು ಕೋರ್ಟ್ ಡೇ ಅಂತ. ಒಂದ್ ಕಡೆ ದರ್ಶನ್, ಮತ್ತೊಂದು ಕಡೆ ಬಿ ನಾಗೇಂದ್ರ. ಹೌದು, ಜಾಮೀನು ಅರ್ಜಿ ಸೂರಜ್ ರೇವಣ್ಣ ಬಿಟ್ರಿ, ಪ್ರಜ್ವಲ್ ರೇವಣ್ಣ ಅವ್ರದ್ದು ಇದೆ. ಆಮೇಲೆ ಇನ್ನೊಂದು ಕೋರ್ಟ್ ಹೈಕೋರ್ಟ್ ಅಲ್ಲಿ ಇದೆ ಊಟದ್ದು. ಇವತ್ತು ನ್ಯಾಯಾಲಯಕ್ಕೆ ಬಿ ನಾಗೇಂದ್ರ ಅವ್ರನ್ನ ಹಾಜರುಪಡಿಸೋದಕ್ಕೆ ಇಡಿ ಅಧಿಕಾರಿಗಳು ಸಿದ್ಧತೆ ಮಾಡ್ಕೊಳ್ತಿದ್ದಾರೆ. ಬಟ್ ಇವತ್ತು ಮತ್ತೆ 4 ದಿನ ಅವರನ್ನ ಕಸ್ಟಡಿಗೆ ಕೇಳೋ ಸಾಧ್ಯತೆ ಇದೆ ಅಂತ. ಹೆಚ್ಚಿನ ವಿಚಾರಣೆಗಾಗಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಇವತ್ತು ಹಾಜರಾಗ್ತಾರೆ. ನೋಡಿ ಎಷ್ಟು ಕೋರ್ಟು. ಈ ದರ್ಶನ್ ಇದೆಯಲ್ಲ 24ನೇ ACMM ಕೋರ್ಟ್, ಆಮೇಲೆ ಊಟಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್, ಆಮೇಲೆ ನಾಗೇಂದ್ರ ಜನಪ್ರತಿನಿಧಿಗಳ ಕೋರ್ಟು, ಆಮೇಲೆ ನಮ್ಮ ಪ್ರಜ್ವಲ್ ರೇವಣ್ಣ ಸೂರಜ್ ರೇವಣ್ಣ ಅವ್ರದ್ದು ಬೇರೆ ಕೋರ್ಟು. ಹೀಗೆ ಕೋರ್ಟ್ ಇದರ ನಡುವೆ ಈಗೇನಾಗಿದೆ, ಇವರನ್ನ ಕಸ್ಟಡಿಗೆ ಕೇಳುವಂಥ ಸಾಧ್ಯತೆ ಇದೆ. ಏನಾಗುತ್ತೆ ನೋಡೋಣ. ಈಗ ಮತ್ತೊಂದು ಬ್ರೇಕಿಂಗ್ ಪಾಯಿಂಟ್ ಬರ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ. ಬ್ರಹ್ಮಾಂಡ ಭ್ರಷ್ಟಾಚಾರದ ಬೆನ್ನತ್ತ ಇಡಿ ಸಿದ್ಧಪಡಿಸಿದ ದಾಖಲೆ, ಕಾಂಗ್ರೆಸ್ಗೆ ಟೆನ್ಷನ್, ವಾಲ್ಮೀಕಿ ನಿಗಮದ ಹಣ ಚುನಾವಣೆಗೆ ಬಳಕೆಯಾಗಿದೆ ಅಂಥೇಳಿ ಈಗ ಇಡಿ ಒಂದು ಪ್ರೆಸ್ ನೋಟನ್ನು ನಿನ್ನೆ ಬಿಡುಗಡೆ ಮಾಡ್ತು. ನಮಗೆ ಅವತ್ತಿಂದ ಒಂದು ಡೌಟು, ಎಸ್ಪೆಷಲಿ ಶ್ರುತಿ ಕೂಡ ಇದ್ದಾರೆ ಇಲ್ಲಿ. ನಾನು ಅವತ್ತಿಂದ ಹೇಳ್ತಾ ಇದ್ದೆ, ಶ್ರುತಿ ಇವರು ರಾಜೀನಾಮೆ ಕೊಟ್ಟದನ್ನು ಸಿದ್ದರಾಮಯ್ಯನವರು ಅಷ್ಟು ಈಸಿಯಾಗಿ ಹೆಂಗೆ ತಗೊಂಡ್ಬಿಟ್ರು, ರ್ಯಾಂಕ್ ಬಂದ ಸ್ಟೂಡೆಂಟ್ ಅಂದ್ರೆ ಏನೋ ಒಂದು ಇದೆ, ಏನೋ ಒಂದು ಲಿಂಕ್ ಇದೆ. ಯಾಕಂದ್ರೆ ಇದೇ ಈಗ ನೋಡಿ, ಚುನಾವಣೆಗೆ ಬಳಕೆ ಆಗಿದೆ ಅಂತೇಳಿ ಹೇಳಿದ್ದಾರೆ. ಆಮೇಲೆ ಎಣ್ಣೆ ಖರೀದಿ ಮಾಡೋಕ್ಕೆ ಬಳಕೆ ಆಗಿದೆ ಅಂದರೆ ಒಬ್ಬ ವಾಲ್ಮೀಕಿ ಸಮುದಾಯದ ಸಣ್ಣ ಹುಡುಗ, ಒಬ್ಬ ವಾಲ್ಮೀಕಿ ಸಮುದಾಯದ ಹುಡುಗ ತನಗೆ ಬರಬೇಕಾದಂಥ ಸ್ಕಾಲರ್ಶಿಪ್ ಹಣವನ್ನು ಇವರು ಎಣ್ಣೆ ಖರೀದಿ ಮಾಡೋಕ್ಕೆ ಬಳಕೆ ಮಾಡ್ಕೊಂಡಿದ್ದಾರೆ. ಬನ್ನಿ ಇದರ ಬಗ್ಗೆ ಒಂದು ಸ್ಟೋರಿ ಇದೆ, ನೋಡ್ಕೊಂಬರೋಣ. ಎಸ್ಟಿ ಜನರ ಹಣ ಚುನಾವಣೆ ಎಣ್ಣೆಗೆ ಬಳಕೆ. ಬರೋಬ್ಬರಿ 89.65 ಕೋಟಿ ಅವ್ಯವಹಾರ. ಬಡವರ, ರೈತರು, ವಾಲ್ಮೀಕಿ ಸಮುದಾಯದ ಮಕ್ಕಳ ಅಭಿವೃದ್ಧಿಗೆ ಬಳಸಬೇಕಿದ್ದ ಹಣವನ್ನು ಸರ್ಕಾರ ಬಳಸದಿಲ್ಲಿ ಅಂತ ಗೊತ್ತಾದರೆ ರಕ್ತ ಕುದಿಯುತ್ತೆ. ಯಾವುದೇ ಅಭಿವೃದ್ಧಿ ಕೆಲಸಕ್ಕೆ ಬಳಸದೆ ಚುನಾವಣೆ ಎಣ್ಣೆಗೆ ದಲಿತರ ಹಣ ಬಳಸಿರೋದು ಬೆಳಕಿಗೆ ಬಂದಿದೆ. ವಾಲ್ಮೀಕಿ ನಿಗಮ ಹಗರಣ ಸಂಬಂಧ ಮಾಜಿ ಸಚಿವ ನಾಗೇಂದ್ರ ಹಾಗೂ ಶಾಸಕ ಬಸನಗೌಡ ದದ್ದಲ್ ನಿವಾಸದ ಮೇಲೆ ದಾಳಿ ನಡೆಸಿದ್ದ ಇಡಿಗೆ ಸ್ಫೋಟಕ ಮಾಹಿತಿ ಲಭ್ಯವಾಗಿದೆ. ಇದರಲ್ಲಿ 89.65 ಕೋಟಿ ಅವ್ಯವಹಾರದ ಬಗ್ಗೆ ಮಾಹಿತಿ ಸಿಕ್ಕಿದೆ. ಈ ಹಣವನ್ನ ಚುನಾವಣೆ ಎಣ್ಣೆಗೆ ಖರೀದಿಗೆ ಬಳಸಿರೋದು ಗೊತ್ತಾಗಿದೆ. ಆ ಸ್ಫೋಟಕ ಮಾಹಿತಿಯನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬಯಲು ಮಾಡಿದೆ. ಸರ್ಕಾರಿ ದುಡ್ಡು ಬಾರ್ಗೆ 4 ರಾಜ್ಯ 23 ಪ್ರದೇಶಗಳ ಮೇಲೆ ಇಡಿ ದಾಳಿ ಮಾಡಿತ್ತು. ನಾಗೇಂದ್ರ ಹಾಗೂ ದದ್ದಲ್ ನಿವಾಸದ ಮೇಲೂ ದಾಳಿ ಮಾಡಿತ್ತು. ಈ ವೇಳೆ ಇಡಿಗೆ ಸ್ಫೋಟಕ ಮಾಹಿತಿಗಳು ಬಯಲಾಗಿದ್ವು.
ಎಸ್ಟಿ ಸಮುದಾಯದ ಹಣ ಬಾರ್ಗಳಿಗೆ ಟ್ರಾನ್ಸ್ಫರ್ ಆಗಿದ್ದು ಗೊತ್ತಾಗಿದೆ. 90 ಕೋಟಿ ಹಣ 18 ನಕಲಿ ಅಕೌಂಟ್ಗಳಿಗೆ ಶಿಫ್ಟ್ ಮಾಡಲಾಗಿತ್ತು. ಆಂಧ್ರ ತೆಲಂಗಾಣದಲ್ಲಿ ಸೃಷ್ಟಿಯಾಗಿದ್ವು, ಅಕೌಂಟ್ ತೆರೆಯಲಾಗಿತ್ತು.